ಶಿಕ್ಷಕರಿಗೆ ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥ ಆಶ್ವಾಸದ 22ನೆಯ ಪದ್ಯ. ಆ ಪದ್ಯ ಹೀಗಿದೆ: ಇದರ ಭ್ರಂಕಶಕೂಟ ಕೋಟಿಗಳುಳಿರ್ದಂ ಭೋಜ ಷಂಡಂಗಳಂ ಪುದಿದು ಉಷ್ಣಾಂಶುವಿನೂರ್ವಗಾಂಶುನಿವಹಂ ಮೈ ವಿಟ್ಟಲರ್ಚುತ ಮಿರ್ಪುದು ಮಾದ್ಯದ್ಗಜ ಗಂಡ ಭಿತ್ತಿ ಕಷಣಪ್ರೋದ್ಭೇದಲಿಂ ಸಾರ್ದು ಬಂದು ಇದರೊಳ್ ಕೂಡುವುದಿಲ್ಲಿ ಚಂದನ ರಸಂ ಕೆಂಪೊನ್ನ ಟಂಕಂಗಳೋಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಇದರ ಅಭ್ರಂಕಶ ಕೂಟ ಕೋಟಿಗಳು ಇರ್ದ ಅಂಬೋಜ ಷಂಡಂಗಳಂ ಪುದಿದು ಉಷ್ಣಾಂಶುವಿನ ಊರ್ಧ್ವಂಗಾಂಶು ನಿವಹಂ ಮೈವಿಟ್ಟು ಅಲರ್ಚುತ ಮಿರ್ಪುದು ಮಾದ್ಯದ್ ಗಜಗಂಡ ಭಿತ್ತಿ ಕಷಣ ಪ್ರೋದ್ಭೇದದಿಂ ಸಾರ್ದು ಬಂದು ಇದರೊಳು ಕೂಡುವುದು ಇಲ್ಲಿ ಚಂದನ ರಸಂ ಕೆಂಪೊನ್ನ ಟಂಕಂಗಳೋ. ಈ ಮಲಯ ಪರ್ವತವನ್ನು ಇನ್ನಷ್ಟು ಪಂಪ ವರ್ಣಿಸ್ತಾನೆ, ಅಥವಾ ಪಂಪನ ಕಥಾನಾಯಕರಾದಂಥ ಅರ್ಜುನ ಅದನ್ನು ವರ್ಣಿಸ್ತಾ ಹೋಗ್ತಾನೆ. ಇದರ ಅಭ್ರಂಕಶ ಕೂಟ ಕೋಟಿಗಳು, ಇದರ ಅಂದರೆ ಈ ಮಲಯ ಪರ್ವತದ ಅಭ್ರಂಕಶ ಆಕಾಶವನ್ನು ಮುಟ್ಟುವ ಕೂಟಕೋಟಿಗಳು ಅನೇಕ ಪರ್ವತಗಳ ಶಿಖರದಲ್ಲಿ ಇರ್ದ ಅಂಬೋಜ ಷಂಡಂಗಳಂ ಇರುವಂತಹ ಅಂಬೋಜ ಅಂದರೆ ತಾವರೆಗಳ ಸಮೂಹಗಳನ್ನು ಪುದಿದು ವ್ಯಾಪಿಸಿ ಉಷ್ಣಾಂಶುವಿನ ಊರ್ಧ್ವಗಾಂಶು, ಉಷ್ಣಾಂಶ ಅಂದರೆ ಸೂರ್ಯನ, ಊರ್ಧ್ವಗಾಂಶು ಮೇಲಕ್ಕೆ ಏಳುವಂತಹ ಕಿರಣಗಳ ಸಮೂಹವು ಮೈವಿಟ್ಟು ಅಲರ್ಜುತ ಮಿರ್ಪುದು ತಂಗಿ, ಆ ತಾವರೆಯ ದಳಗಳಲ್ಲಿ ತಂಗಿ ಅವಳನ್ನು ಅರಳಿಸುತ್ತಾ ಇರುವುದು. ಮಾದ್ಯದ್ಗಜ ಗಂಡ ಭಿತ್ತಿ ಕಷಣಪ್ರೋದ್ಭೇದದಿ ಮದಿಸಿದ ಆನೆಗಳ ಗಂಡಸ್ಥಳದಿಂದ ಉಜ್ಜಲ್ಪಟ್ಟ ಕಾರಣಕ್ಕಾಗಿ ಸಾಧು ಬಂದು ಇದರೊಳಗೆ ಕೂಡುವುದಿಲ್ಲಿ ಚಂದನ ರಸಂ. ಅಂದರೆ ಈ ಮಲಯಾಚಲದಲ್ಲಿ ಶ್ರೀಗಂಧದ ಮರಗಳೇ ಬೆಳೆಯುತ್ತವೆ. ಆ ಬೆಳೆದ ಶ್ರೀಗಂಧದ ಮರಗಳನ್ನು ಮದಿಸಿದ ಆನೆಗಳು ತಮ್ಮ ಗಂಡಸ್ಥಳದಿಂದ ಉಜ್ಜಿದಾಗ ಅದರಿಂದ ಅಂದರೆ ಈ ಚಂದನದಿಂದ ಬಂದ ಗಂಧದ ರಸ ಬಂದು ಕೂಡುವುದಿಲ್ಲಿ ಚಂದನ ರಸಂ ಕೆಂಪೊನ್ನ ಟಂಕಗಳನ್ನು, ಕಬ್ಬಿಣಗಳಿರುವಂತಹ ಟಂಕಗಳು ಅಂದರೆ ಕೆಳಗಿನ ಪ್ರದೇಶಗಳಲ್ಲಿ ಬಂದು ಅದರ ರಸ ಅಂದರೆ ಶ್ರೀಗಂಧದ ರಸ ಬಂದು ಸೇರಿಕೊಳ್ಳುತ್ತದೆ ಎಂದು ಪಂಪ ವರ್ಣಿಸ್ತಾನೆ.